ಕುಂದಾನಗರಿಯಲ್ಲಿ ಐತಿಹಾಸಿಕ ವೈಭವದ ಗಣೇಶೋತ್ಸವ ಅದ್ದೂರಿ ಗಣೇಶ ವಿಸರ್ಜನಾ ಮೆರವಣಿಗೆಗೆ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಮೆರವಣಿಗೆ ಮಾಡೋದರ ಮೂಲಕ ಭಕ್ತಾದಿಗಳು ತಮ್ಮ ಖುಷಿಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಮೆರವಣಿಗೆಯನ್ನು ಕಣ್ತುಂಬಿಕೊಳ್ಳೋದಕ್ಕೆ ಲಕ್ಷಾಂತರ ಜನ ಕೂಡ ಆಗಮಿಸ್ತಾ ಇದ್ದಾರೆ. ಕುಂದಾನಗರಿಯಲ್ಲಿ ಐತಿಹಾಸಿಕ ವೈಭವದ ಗಣೇಶೋತ್ಸವ ಅದ್ದೂರಿ ಗಣೇಶ ವಿಸರ್ಜನಾ ಮೆರವಣಿಗೆಗೆ ಸಕಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಮೆರವಣಿಗೆಯನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಲಕ್ಷಾಂತರ ಜನರು ಕೂಡ ಆಗಮಿಸ್ತಾ ಇದ್ದಾರೆ. ಗೋವಾ, ಮಹಾರಾಷ್ಟ್ರದಿಂದಲೂ ಕೂಡ ಭಕ್ತರು ಆಗಮಿಸ್ತಾ ಇದ್ದಾರೆ. ಗಣೇಶ ವಿಸರ್ಜನೆ ಮೆರವಣಿಗೆಗೆ ಟೈಟ್ ಸೆಕ್ಯೂರಿಟಿಯನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಡಿಐಜಿ ನೇತೃತ್ವದಲ್ಲಿ 4,000ಕ್ಕೂ ಹೆಚ್ಚು ಪೊಲೀಸರ ಕಣ್ಗಾವಲು ಇರುತ್ತೆ. ಬೆಳಗಾವಿ ನಗರದಲ್ಲಿ ಹೆಜ್ಜೆ ಹೆಜ್ಜೆಗೂ ಪೊಲೀಸ್ ಸರ್ಪಗಾವಲನ್ನು ಹಾಕಲಾಗಿದೆ. ಸಾವಿರಾರು ಪೊಲೀಸರ ಜೊತೆ 10 ಕೆಎಸ್ಆರ್ಪಿ, 9 ಸಿಆರ್ ತುಕಡಿ ನಿಯೋಜನೆಯನ್ನ ಮಾಡಲಾಗಿದೆ. 200 ಸಿಸಿ ಕ್ಯಾಮೆರಾ, 11 ಡ್ರೋನ್ ಕ್ಯಾಮೆರಾ ಕಣ್ಗಾವಲನ್ನ ಇರಿಸಲಾಗಿದೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದ ರೀತಿಯಾಗಿ ಎಲ್ಲಾ ರೀತಿಯಾದಂತಹ ಸಕಲ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಈ ಅಂಗಡಿ ಮುಂಗಟ್ಟುಗಳನ್ನು ಕೂಡ ಈಗಾಗಲೇ ಬಂದ್ ಮಾಡಿಸುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದೆ. ಇದರ ಜೊತೆಗೆ ಬಾರ್ ಅಂಡ್ ರೆಸ್ಟೋರೆಂಟ್ ಯಾವುದೂ ಕೂಡ ಓಪನ್ ಇರೋದಿಲ್ಲ. ಯಾಕೆಂತಂದರೆ ಕುಡಿದು ಈ ಸಂದರ್ಭದಲ್ಲಿ ಸಾಕಷ್ಟು ಸನ್ನಿವೇಶಗಳು ಸೃಷ್ಟಿಯಾಗೋದು ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ಜಿಲ್ಲಾಡಳಿತಗಳು ಕೂಡ ಈಗಾಗಲೇ ಮುಂಜಾಗ್ರತಾ ಕ್ರಮವನ್ನು ಕೂಡ ತೆಗೆದುಕೊಂಡಿವೆ. ದಿನ ಇದೆ. ಪೂರ್ತಿ ಬೆಳಗಾವಿ ನಗರ ಪೊಲೀಸ್ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳು, ಹಾಗೆಯೇ ಪೂರ್ತಿ ರಾಜ್ಯದಿಂದ ನಮಗೆ ಕರ್ನಾಟಕ ರಾಜ್ಯ ಪೊಲೀಸ್ ವತಿಯಿಂದ ಫೋರ್ಸ್ ಬಂದಿದೆ. ಸುಮಾರು 500 ಅಧಿಕಾರಿಗಳು ಹಾಗೆ 3000 ಸಿಬ್ಬಂದಿಗಳು, ಒಂದು ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಕಂಪನಿ, 10 KSRP ಪ್ಲಾಟ್ಯೂನ್ಸ್, 9 CR ತುಕಡಿಗಳು, ಇಷ್ಟು ದೊಡ್ಡ ಬಂದೋಬಸ್ತ್ ನಾವು ಮಾಡ್ತಾಯಿದ್ದೀವಿ. ಸುಮಾರು 700 ಕ್ಯಾಮೆರಾಗಳು, 14 ಡ್ರೋನ್ಗಳು ಈ ಬಂದೋಬಸ್ತ್ನಲ್ಲಿ ನಾವು ಬಳಸ್ತಾ ಇದ್ದೀವಿ. ಈ ಹೋದ 1 ತಿಂಗಳಿಂದ ನಾವು ಎಲ್ಲ ಮಂಡಳದ ಪದಾಧಿಕಾರಿಗಳು, ನಮ್ಮ ನಗರದ ಎಲ್ಲ ಅಧಿಕಾರಿಗಳು, ಎಲ್ಲ ಇಲಾಖೆದು ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಲ್ಲರ ಜೊತೆಗೆ ಸಂಪರ್ಕದಲ್ಲಿ ಇದ್ದೀವಿ. ಈ ವರ್ಷ ಬಂದೋಬಸ್ತ್ ಶಾಂತಿಯುತವಾಗಿ ಹಾಗೂ ಎಲ್ಲರಿಗೆ ಅನುಕೂಲ ಹೇಗೆ ಆಗಬೇಕು ಆ ದೃಷ್ಟಿನಲ್ಲಿ ಏನೇನು ಪ್ರಯತ್ನ ಮಾಡಬೇಕು ಅದು ನಾವು ಮಾಡಿದ್ದೀವಿ. ನಾಳೆ ಸಂಜೆ ಸುಮಾರು 4-5 ಗಂಟೆಯಿಂದ ನಮ್ಮದು ಈ ಎಲ್ಲ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಡ್ಯೂಟಿನಲ್ಲಿ ಇರ್ತಾರೆ. ಎಲ್ಲ ಸಾರ್ವಜನಿಕರು ನಮ್ಮ ಪೊಲೀಸ್ ಏನೇನು ನಿರ್ದೇಶನ